ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 2/1/2026. ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 2026ರ ಹೊಸ ವರ್ಷ ಯಾವ ರೀತಿಯಾಗಿದೆ ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ನಮ್ಮ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹು ಏಕೇತುವೆ ನಮಃ. ವೀಕ್ಷಕರೇ, ನೀವು ಸಹ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಬೋದು. ನಿಮ್ಮ 2026ರ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ, ಅಷ್ಟೇ ಅಲ್ಲ ಒಂದು ಸಂಖ್ಯೆಗಳ ವಿಚಾರ ಮತ್ತು ವಾಸ್ತುಗೆ ಸಂಬಂಧಪಟ್ಟಂತೆ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಪರಿಹಾರಕ್ಕಾಗಿ ಗುರೂಜಿಗಳನ್ನು ನೀವು ಭೇಟಿಯಾಗ್ಬೋದು. ನೇರ ಪ್ರಸಾರಕ್ಕೆ ಕಾಲ್ ಮಾಡ್ಬೋದು. ನೀವು ಕಾಲ್ ಮಾಡೋದಕ್ಕೆ ನಂಬರ್ ಕೂಡ ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಮೊಬೈಲ್ ಸಂಖ್ಯೆ. ಅದಕ್ಕೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ನಮಗೆ ಮೆಸೇಜ್ ಕೂಡ ನೀವು ಮಾಡ್ಬೋದು. ಗುರೂಜಿ, ಇವತ್ತಿನ ಸಂಚಿಕೆಯಲ್ಲಿ ನಾವು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 2026ರ ವರ್ಷದಲ್ಲಿ ಗ್ರಹ ಗೋಚಾರಗಳು ಯಾವ ರೀತಿಯಾಗಿದೆ, ಪ್ರಮುಖ ಗ್ರಹಗಳು ಯಾವುದು ಗೋಚಾರ ಆಗ್ತಾ ಇರುವಂಥದ್ದು. ನೋಡಿ, ಗ್ರಿಗೋರಿಯನ್ ಕ್ಯಾಲೆಂಡರ್ ಪದ್ಧತಿ ಪ್ರಕಾರ ಜನವರಿ 1ನ ಹೊಸ ವರ್ಷ ಅಂತ ನಾವು ಆಚರಣೆ ಮಾಡುವಂಥದ್ದು. ಈ ಒಂದು ಬದಲಾದ ಕಾಲಘಟ್ಟದಲ್ಲಿ ಜನವರಿ 1ನೇ ತಾರೀಕಿಂದ ಡಿಸೆಂಬರ್ 31, 2026ವರೆಗೂ ಕರ್ಕಾಟಕ ರಾಶಿಯವರ ಒಂದು ವರ್ಷದ ಭವಿಷ್ಯದ ವಿಚಾರವಾಗಿ ನೋಡ್ತಾ ಇದ್ವಿ. ಆದರೆ ಹಿಂದಿನ ಒಂದು ನಮ್ಮ ಜ್ಯೋತಿಷ ಸನಾತನ ಪರಂಪರೆಯಲ್ಲಿ ನಾವು ಪಂಚಾಂಗಕ್ಕೆ ಬಹಳ ಮಹತ್ವ ನೀಡಿರುವಂಥದ್ದು. ಹೊಸ ವರ್ಷ ಅಂದರೆ ಯುಗಾದಿ ಅಂತಲೇ ತಗೊತೀವಿ. ಹಬ್ಬದ ಆಚರಣೆ, ಒಂದು ಹೊಸ ಬಟ್ಟೆ ಖರೀದಿ, ಪಂಚಾಂಗ ಶ್ರವಣ ಮತ್ತು ಹಲವಾರು ಆಚರಣೆ ವಿಚಾರದಲ್ಲಿ ಒಂದು ಯುಗಾದಿ ಹಬ್ಬಕ್ಕೆ ಹೊಸ ಸಂವತ್ಸರ ಅಂತ ತಗೊಂತೀವಿ. ಆದರೆ ಬದಲಾದ ಕಾಲಘಟ್ಟದಲ್ಲಿ 1ನೇ ತಾರೀಕನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ತಾವು ಕೇಳಿದಂಗೆ ಒಂದು ಗ್ರಹಗಳ ಬದಲಾವಣೆ ವಾರ್ಷಿಕವಾಗಿ ನಾವು ಇಲ್ಲಿ ನೋಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ವಾರ್ಷಿಕ ಗುರು ಮತ್ತು ರಾಹು ಕೇತುವಿನ ಬದಲಾವಣೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಜರುಗುವಂಥದ್ದು. ವಾರ್ಷಿಕವಾಗಿ ತುಂಬ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗ್ತಿರುವಂಥದ್ದು. ಯಾಕಂದರೆ ಇಲ್ಲೇನಾಗುತ್ತೆ, ಬೃಹಸ್ಪತಿ ಅನ್ನುವ ಗ್ರಹ ಅಂದರೆ ಗುರು ಗ್ರಹರು ರಾಶಿಯಲ್ಲೇ ಬರುವಂಥದ್ದು ಪ್ರಮುಖವಾದ ಗುರುಬಲ ಅಂತ ಹೇಳ್ತೀವಿ. ಆದರೆ ಕೆಲವೊಂದು ನಿಯಮದ ಪ್ರಕಾರ ಜನ್ಮಗುರು ನರೋ ದುಃಖಮನಂಗೆ ಗುರು ರಾಶಿಯಲ್ಲಿ ಬಲವಾಗಿರೋದಿಲ್ಲ, ದ್ವಿತೀಯದಲ್ಲಿ ಬಲವಾಗಿರುತ್ತೆ ಅಂತ ಹೇಳ್ತಾರೆ. ವ್ಯಯ ಗುರು ರಾಶಿಯಲ್ಲಿ ಅಂತ ಬರುವಂಥದ್ದು. ಪ್ರಸ್ತುತ ಮಿಥುನ ರಾಶಿಯಲ್ಲಿರುವಂಥ ಗುರು ಭಗವಾನರು ಈ ಒಂದು ಜೂನ್ 2ನೇ ತಾರೀಕು ನಂತರ ನಿಮ್ಮ ರಾಶಿಗೆ ಕರ್ಕಾಟಕ ರಾಶಿ ಪ್ರವೇಶ ಆಗ್ತಿರುವಂಥದ್ದು. ಸೊ ಇಲ್ಲಿ ತುಂಬ ಗುರು ನಿಮಗೆ ಪಂಚಮಾಧಿಪತಿ, ಅಷ್ಟಮಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲೇ ಬರುವಂಥದ್ದು ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಮತ್ತು ನಿಮ್ಮ ರಾಶಾಧಿಪತಿ ಅಂತ ನಾವು ತಗೊತೀವಿ. ನಾವು ಚಂದ್ರನ ಒಂದು ಗೋಚಾರ ತುಂಬ ಒಳ್ಳೆಯ ಪರಿಸ್ಥಿತಿಯಲ್ಲಿರುವಂಥದ್ದು. ಅದಲ್ದಿರ ರಾಹು ಕೇತುವಿನ ಬದಲಾವಣೆ ಆಗ್ತಿರುವಂಥದ್ದು ಪ್ರಸ್ತುತ ತುಂಬ ಒಳ್ಳೆಯ ಒಂದು ಬದಲಾವಣೆ ಅಂತ ಹೇಳ್ತೀವಿ. ರಾಹು ನಿಮಗೆ ಪ್ರಸ್ತುತವಾಗಿರುವಂಥದ್ದು ಅಷ್ಟಮದಲ್ಲಿ ರಾಹು, ದ್ವಿತೀಯದಲ್ಲಿ ಕೇತು. ಈ ಒಂದು ಡಿಸೆಂಬರ್ 7ನೇ ತಾರೀಕು ಜರುಗುವಂಥ ಗೋಚಾರದಲ್ಲಿ ಕೇತು ಗ್ರಹರು ನಿಮ್ಮ ರಾಶಿಯಲ್ಲೇ ಬರುವಂಥದ್ದು. ಸೊ ರಾಹು ಗ್ರಹರು ನಿಮಗೆ ಸಪ್ತಮ ಭಾವಕ್ಕೆ ಬರುವಂಥದ್ದು. ಇದು ರಾಹು ಕೇತುವಿನ ಬದಲಾವಣೆ. ಆದರೆ ಶುಕ್ರ ಗ್ರಹ 30 ದಿನಕ್ಕೆ ಒಂದ್ಸತಿ ರಾಶಿ ಬದಲಾವಣೆ ಆಗುವಂಥದ್ದು. ಚಂದ್ರ ಗ್ರಹ ನಿಮ್ಮ ರಾಶಿಯಾಧಿಪತಿಯಾಗಿ ತುಂಬ ವೇಗವಾಗಿ ಬದಲಾವಣೆ ಆಗುವಂಥದ್ದು. ಸೊ ಅಲ್ಲಿಗೆ ರಾಹು, ಕೇತು, ಶನಿ, ಗುರು ಈ 4 ಗ್ರಹಗಳು ಮತ್ತು ಇನ್ನುಳಿದಂತೆ ಸೂರ್ಯ, ಚಂದ್ರ, ಕುಜ, ಬುಧ, ಶುಕ್ರ ಈ 5 ಗ್ರಹಗಳ ಆಧಾರಿತವಾಗಿ ನಾವು ಮಾಸ ಭವಿಷ್ಯ ಹೇಳುವಂಥದ್ದು. ವರ್ಷ ಭವಿಷ್ಯವನ್ನು ಇನ್ನುಳಿದಂಥ 4 ಗ್ರಹಗಳ ಆಧಾರಿತವಾಗಿ ನಮ್ಮ ವೀಕ್ಷಕರಿಗೆ ನಾವು ತಿಳಿಸ್ತಾ ಇದ್ದೀವಿ. ಸೊ ಅಲ್ಲಿಗೆ ಈ ರೀತಿ ಗುರುವಿನ ಬದಲಾವಣೆ, ರಾಹು ಕೇತುವಿನ ಬದಲಾವಣೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಜರುಗುವಂಥದ್ದು. ಗುರೂಜಿ, ಇನ್ನು ಶಿಕ್ಷಣ ವಿಚಾರವನ್ನ ತೆಗೆದುಕೊಳ್ಳೋಣ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರಿಗೆ 2026ರ ವರ್ಷದಲ್ಲಿ ಯಾವೆಲ್ಲ ಗ್ರಹಗಳ ಪ್ರಭಾವ ಹೇಗಿದೆ ಅಂತ ನೋಡಿ. ಹೆಚ್ಚಾಗಿ ಶಿಕ್ಷಣದ ವಿಚಾರ ಅಂತ ನಾವು ತಗೊಂಡಾಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಗುರು ಭಗವಾನರು ಮತ್ತು ಬುಧನ ಗೋಚಾರ ತುಂಬ ಚೆನ್ನಾಗಿದೆ. ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರು ಕರ್ಕಾಟಕ ರಾಶಿಯವರು ತಯಾರಿ ನಡೆಸ್ತಾ ಇದ್ದಾರೆ ಅವರಿಗೆ ವರ್ಷದ ಅವಕಾಶದ ಬಾಗಿಲು ತೆಗೆಯುವಂಥದ್ದು, ಸರಿಯಾದ ಮಾರ್ಗದರ್ಶನ, ನಿಯಮಿತ ಅಭ್ಯಾಸದೊಂದಿಗೆ ನಿಮಗೆ ಉತ್ತಮ ಫಲಿತಾಂಶಗಳನ್ನು ಈ ವರ್ಷದಲ್ಲಿ ನೀವು ಸಾಧಿಸ್ತೀರಾ. ಉನ್ನತ ಶಿಕ್ಷಣ ಬಯಸುವ ವಿದ್ಯಾರ್ಥಿಗಳು ಸರಿಯಾದ ನಿರ್ದೇಶನ ಮತ್ತು ಹೊಸ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ಈ ವರ್ಷದಲ್ಲಿ ಕಂಡುಕೊಳ್ತೀರಾ. ಅಕ್ಟೋಬರ್ 2026 ನಂತರ ಅಲ್ಲಿ ಗುರು ಕೂಡ ರಾಶಿ ಚಕ್ರ ಬದಲಾವಣೆಯಾಗಿ ನಿಮ್ಮ ರಾಶಿಗೆ ಬಂದಿರುವುದರಿಂದ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಅಂತೂ ಚೆನ್ನಾಗಿರುತ್ತೆ. 2026ರ ಮೊದಲನೇ ಹಂತ ಅಂದರೆ ಮೇ ಎಂಡಿಂಗ್ ಅಂತ ನಾವೇನು ತಗೊತೀವಲ್ಲ ಅಲ್ಲಿವರೆಗೂ ಮಧ್ಯಮ ಫಲ. ಜೂನ್ 2ನೇ ತಾರೀಕು ನಂತರ ಉನ್ನತ ಸ್ಥಾನಮಾನ, ಸ್ವಲ್ಪ ಗೌರವ ಅಭಿವೃದ್ಧಿ ಗುರುವಿನಿಂದ ಸಿಗುವಂಥದ್ದು ಮತ್ತು ಮೆಮೊರಿ ಪವರು ಚೆನ್ನಾಗಿ ಇನ್ಕ್ರೀಸ್ ಆಗುವಂಥದ್ದು. ವಿದ್ಯಾಭ್ಯಾಸಕ್ಕೆ ಪ್ರಕೃತಿ ನಿಮಗೆ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ, ಶರೀರ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ಎಜುಕೇಷನಲ್ಲಿ SSLC, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್, PhD ಮತ್ತು ಇನ್ನಿತರ ಕಾಂಪಿಟೇಟಿವ್
ಎಕ್ಸಾಮ್ ಯಾರು ಬರೀತಾ ಇದ್ದಾರೆ ಅವರಿಗೆ ಜೂನ್ 2ನೇ ತಾರೀಕಿನ ನಂತರ ಬರುವಂಥ ಪರೀಕ್ಷೆಗಳಲ್ಲಿ ಅದ್ಭುತ ಯಶಸ್ಸು ಸಿಗುವಂಥದ್ದು, ಒಳ್ಳೆಯ ಅಂಕಗಳು ಕೂಡ ಸ್ಕೋರ್ ಆಗುವಂಥದ್ದು. ಗುರುಜಿ, ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರಿಗೆ ಗ್ರಹಗಳ ಪ್ರಭಾವ ಹೇಗಿದೆ, ಅನುಕೂಲತೆಗಳು ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ? ಇಲ್ಲಿ ಅಷ್ಟಮ ಶನಿ ಪ್ರಭಾವ ಮುಗಿದು ಭಾಗ್ಯ ಶನಿ ಇರುವಂಥದ್ದು, ಸ್ವಲ್ಪ ಜಾಬ್ ಎಂಪ್ಲಾಯ್ಮೆಂಟ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಆದರೆ ಗುರುವಿನ ಬದಲಾವಣೆ ಮತ್ತು ಚಂದ್ರನ ಬದಲಾವಣೆ ಸ್ವಲ್ಪ ಫ್ಲಕ್ಚುಯೇಷನ್ಸ್ 2026ರಲ್ಲಿ ಇವ್ರಿಗೆ ಕೊಡುವಂಥದ್ದು. ಸೊ ಜೂನ್ ನಂತರ ಈ ಒಂದು ಕರ್ಕ ರಾಶಿಯಲ್ಲಿ ಗುರುವಿನ ಪ್ರಭಾವ ಜಾಸ್ತಿ ಆಗುವಂಥದ್ದು, ಅದರಿಂದ ಏನಾಗುತ್ತೆ, ಒಳ್ಳೆಯ ಸಹಯೋಗ ಅವಕಾಶಗಳು ಒದಗಿ ಬರುತ್ತೆ, ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತೆ, ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಜನಸಂಖ್ಯೆಯು ಹೆಚ್ಚಾಗುತ್ತೆ. ಸೊ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ 2026ರಲ್ಲಿ ವೃತ್ತಿ ಜೀವನದಲ್ಲಿ ಸಾಧನೆಗಳು ತರುವಂಥ ವರ್ಷ. ನಿಮ್ಮ ಕೆಲಸದ ನಿಮಿತ್ತ ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳು ನಿಮ್ಮ ಮೇಲಾಧಿಕಾರಿಗಳ ವಿಶ್ವಾಸವನ್ನು ಗಳಿಸಲು ನಿಮಗೆ ಸಹಾಯ ಮಾಡುವಂಥ ವರ್ಷ ಅಂತ ಹೇಳ್ತೀವಿ. ಆದರೆ ಸ್ವಲ್ಪ ಶನಿಯ ಒಂದು ಪ್ರಭಾವ ಮತ್ತು ಗುರುವಿನ ಒಂದು ಪ್ರಭಾವ ನಿಮಗೆ ಸ್ವಲ್ಪ ಡೈಲಮಾ ಸಿಚುವೇಶನ್ಸ್ ಕೊಡುವಂಥದ್ದು, ಡ್ಯುಯಲ್ ಯೋಚನೆಗಳನ್ನು ಕೊಡುವಂಥದ್ದು, ಕನ್ಫ್ಯೂಷನ್ಗಳ ಕೊಡುವಂಥದ್ದು, ಸ್ವಲ್ಪ ಬುದ್ಧಿ ಭ್ರಮಣೆ ಮಾಡುವಂಥದ್ದು, ಸಂಪತ್ತು ಗಳಿಸಲು ತೊಂದರೆ ಕೊಡುವಂಥದ್ದು, ಸ್ವಲ್ಪ ದುಷ್ಟರ ಸವಾಸ, ಸೊ ಈ ರೀತಿ ಕೋಪಾಸು ಬರುವಂಥದ್ದು ಈ ರೀತಿ ಇರುತ್ತೆ. ಆದರೆ ಕರ್ಕಾಟಕ ರಾಶಿ ಉದ್ಯೋಗದ ವಿಚಾರವಾಗಿ ಕಂಪಲ್ಸರಿ ಒಂದು ಶನಿಯ ಪರಿಹಾರ, ಗುರುವಿನ ಪರಿಹಾರ ಮಾಡಿಕೊಂಡ್ರೆ ಯಾವುದೇ ರೀತಿಯ ಸಮಸ್ಯೆ ದೂರ ಆಗುತ್ತೆ. ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಗುರುಜಿ, ಗ್ರಹಗಳ ಪ್ರಭಾವ ಎಷ್ಟು ಮಟ್ಟಿಗೆ ಬೀರ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ? ಬಂದಿರುವಂತಹ 2026ರ ವರ್ಷ ಏನಿದೆ, ಇದು ಎಷ್ಟೆಲ್ಲ ಅನುಕೂಲತೆಗಳನ್ನು ಸ್ವ ಉದ್ಯೋಗದಲ್ಲಿ ತಂದುಕೊಡ್ತಾ ಇದೆ? ನೋಡಿ, ರಾಶಿಯ ವ್ಯಾಪಾರಸ್ಥರಿಗೆ ಅದರಲ್ಲೂ ತಕ್ಕ ಮಟ್ಟಿಗೆ ಅಂದರೆ ಬೇಸಿಕ್ ಲೆವೆಲ್ ಅಂತ ನಾವೇನು ತೊಗೊತೀವಿ ಅಂದರೆ ಹಣ್ಣು ತರಕಾರಿ ವ್ಯಾಪಾರ, ಎಲೆಕ್ಟ್ರಾನಿಕ್ ಗೂಡ್ಸು, ಮೊಬೈಲ್ ಶಾಪು, ಹಾರ್ಡ್ವೇರು, ಪೆಟ್ರೋಲ್ ಪಂಪ್ ರಿಲೇಟೆಡ್ ಆಗಿರುವಂಥದ್ದು, ಟೆಕ್ನಾಲಜಿ, ಇವತ್ತಿನ ಟೆಕ್ನಾಲಜಿ ಆಗಿರುವಂಥದ್ದು, ಒಂದು ರೇಷನ್ ಶಾಪ್ ಆಗಿರ್ಬೋದು, ಒಂದು ಸೂಪರ್ ಮಾರ್ಕೆಟ್, ಹೋಟೆಲು, ಅಥವಾ ನೀವೇನಾದರೂ IT ಬಿಸ್ನೆಸ್ ಮಾಡ್ತಾಯಿದ್ರೆ, ಏನಾದರೂ ಒಂದು ಸ್ಟಾಫ್ ರಿಕ್ರೂಟಿಂಗ್ ಕಂಪನಿ, ಏಜೆನ್ಸಿ ಏನಾದ್ರು ಇದ್ದರೆ ನಿಮಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ. ಆದರೆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಪಾರ್ಟ್ನರ್ಶಿಪ್ ಇದ್ದರೆ ಸ್ವಲ್ಪ ಏನಾಗುತ್ತೆ, ಅಷ್ಟೊಂದು ಸಮಾಧಾನಕರವಾಗಿರೋದಿಲ್ಲ, ಏನೋ ಒಂದು ಅಡಚಣೆಗಳು. ಯಾಕಂದರೆ ಸಪ್ತಮದಲ್ಲಿ ರಾಹು ಗೋಚಾರ ಈ ಡಿಸೆಂಬರ್ ಅಂತ್ಯಭಾಗದಲ್ಲಿ ಬರೋದ್ರಿಂದ ಸ್ವಲ್ಪ ಅಡಚಣೆ ಆಗುತ್ತೆ. ಅದರಲ್ಲೂ ಲೇವಾದೇವಿ ವಿಚಾರದಿಂದ ಎಚ್ಚರಿಕೆಯಾಗಿರಿ. ಪರಿಪೂರ್ಣವಾಗಿ ಬಿಸ್ನೆಸ್ನಲ್ಲಿ ಯಾರನ್ನು ಅತಿಯಾಗಿ ನಂಬಬೇಡಿ. ಸಾಧ್ಯವಾದಷ್ಟು ನಿಮಗೆ ವ್ಯಾಪಾರದಲ್ಲಿ ತೊಡಗಿಕೊಳ್ಳಿ. ಅದರಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಒಂದು ಗಾದೆನೇ ಇದೆಯಲ್ಲ, ಪ್ರತಿಯೊಂದು ಆಳು ಮಾಡಿದ್ದು ಹಾಳು, ಓನರ್ ಮಾಡಿದ್ದು ಒಳ್ಳೆಯ ವಿಚಾರ ಅಂತ, ಒಳ್ಳೆಯದಾಗುತ್ತೆ. ಆ ರೀತಿ ನಿಮ್ಮ ಸ್ವಪ್ರಯತ್ನ ಬಿಸ್ನೆಸ್ಸಲ್ಲಿ ಆಗಸ್ಟ್ ನಂತರ ಒಂದು ಗುರುವಿನ ಅನುಕೂಲಕರ ಪ್ರಭಾವ, ಆದಾಯ ಮತ್ತು ಸಂಪನ್ಮೂಲಗಳಿಗೆ ಸ್ವಲ್ಪ ಸ್ಥಿರವಾದ ಸ್ಟೇಬಲ್ ಇನ್ಕಮ್ ಸಿಗುತ್ತೆ. ಆದಾಯದ ಮೂಲಗಳು ಸ್ಥಿರವಾಗುತ್ತೆ. ಕಾಲಾನಂತರದಲ್ಲಿ ಉಳಿತಾಯ ಹೆಚ್ಚಾಗುವಂಥದ್ದು ಮತ್ತು ಹೊಸ ಒಪ್ಪಂದಗಳು, ವ್ಯಾಪಾರದಲ್ಲಿ ಹೂಡಿಕೆಗಳು, ವಹಿವಾಟು ಅವಕಾಶಗಳು, ಉದ್ಯಮಿಗಳಿಗೆ ಹೊಸ ಪ್ರಯೋಜನಕಾರಿ ಕೂಡ ಆಗುವಂಥದ್ದು. ಒಂದು ಅಕ್ಟೋಬರ್ ನಂತರ ಬಿಸ್ನೆಸ್ನಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ಪಷ್ಟತೆ, ವಿಶ್ವಾಸ ಹೆಚ್ಚಾಗುವಂಥದ್ದು. ಪ್ರಮುಖ ವೆಚ್ಚಗಳಲ್ಲಿ ಎಚ್ಚರಿಕೆ ಆಗುತ್ತೆ. ಆದರೆ ಕುಟುಂಬದ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಕ್ರಮ ಅಗತ್ಯವಾಗಿರುತ್ತೆ. ಗುರುಜಿ, ಇನ್ನು ಸ್ವ ಉದ್ಯೋಗದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಎಚ್ಚರಿಕೆಗಳನ್ನು ವರ್ಷ ಪೂರ್ತಿ ಕರ್ಕಾಟಕ ರಾಶಿಯವರು ವಹಿಸಬೇಕು ಅಂತ? ಹೆಲ್ತ್ ಇಶ್ಯೂಸ್ ದೊಡ್ಡ ಪ್ರಮಾಣದಲ್ಲಿಲ್ಲ, ಆದರೆ ಪ್ರತಿಯೊಂದು ವಿಚಾರದಲ್ಲಿ ಸ್ವಲ್ಪ ಹೊಟ್ಟೆ ಭಾಗಕ್ಕೆ ಏರುಪೇರುಗಳಾಗುವಂಥದ್ದು ಮತ್ತು ಒಂದು ಕುಜನ ಪ್ರಭಾವ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಫಿಟ್ನೆಸ್ ವಿಚಾರವಾಗಿ ಸ್ವಲ್ಪ ಡಬಲ್ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ಹೊಟ್ಟೆ ಭಾಗದಲ್ಲಿ ಆಗಿರ್ಬೋದು, ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಮತ್ತು ಹೊಟ್ಟೆಲಿ ಹುಣ್ಣಾಗುವಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ಫುಡ್ ಪಾಯ್ಸನ್ನು, ಹೊಟ್ಟೆ ನೋವು ಬರುವಂಥದ್ದು, ಹೊಟ್ಟೆ ಕೆಡುವಂಥದ್ದು, ಹೊಟ್ಟೆ ನೋವು ಮಾಡಿಕೊಂಡು ಆದಷ್ಟು ಬೇಗ ಸ್ವಲ್ಪ ಎಕ್ಸರ್ಸೈಸ್ ಮಾಡಿಕೊಂಡು ಯೋಗಾಸನ ಮಾಡ್ಕೊಳ್ಳಿ. ಗುರು ಬಂದು ರಾಶಿಯಲ್ಲೇ ಬರೋದ್ರಿಂದ ಒಂದು ಜಾಯಿಂಟ್ ಪೇನ್ಸ್, ಗ್ಯಾಸ್ಟ್ರಿಕ್ ಇಶ್ಯೂಸ್ ಕೊಡುತ್ತೆ, ಜಾಯಿಂಟ್ ಪೇನ್ಸ್ನ ಕೊಡುತ್ತೆ. ಶನಿ ಕೂಡ ಕಾಲನ್ನು ಸೂಚಿಸುತ್ತೆ. ಶನಿಯ ಒಂದು ದೃಷ್ಟಿ ಕೂಡ ಈ ಒಂದು ರಾಷ್ಟ್ರಾಧಿಪತಿ ಬರೋದ್ರಿಂದ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಸ್ವಲ್ಪ ಪೈಲ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಪಾದದಲ್ಲಿ ವಿಶೇಷವಾಗಿ ಮೊಣಕಾಲು ನೋವು ಅಂತ ಹೇಳ್ತೀವಲ್ಲ, ಅದು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಳ್ಳೆಣ್ಣೆ ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಭಾಗದಲ್ಲಿ ಹಚ್ಕೊಂಡ್ರೆ ಇದಾಗುತ್ತೆ. ಮೂಲವಾಗಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ನಿಯಮಿತ ವ್ಯಾಯಾಮ, ಸಮತೋಲನ ಆಹಾರ, ಬಲವಾದ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರಯೋಜನಕಾರಿಯಾಗುತ್ತೆ. ಮತ್ತು ನಿಮ್ಮ ದೀರ್ಘಕಾಲದ ಸ್ಥಿತಿಯೊಂದಿಗೆ ನೀವು ಸುಧಾರಣೆ ಮಾಡಿಕೊಂಡು ಇದನ್ನು ಮಾಡಿದ್ರೆ ನಿಮ್ಮ ಶಕ್ತಿ ಮಟ್ಟಗಳು ಕ್ರಮೇಣವಾಗಿ ಹೆಚ್ಚಾಗುತ್ತೆ. ಗುರುಜಿ, ಹಣಕಾಸು ಭವಿಷ್ಯವನ್ನು ನೋಡೋಣ. ವರ್ಷ ಪೂರ್ತಿಯಾಗಿ ಹಣಕಾಸು ಭವಿಷ್ಯ ಎಷ್ಟು ಮಟ್ಟಿಗಿದೆ, ಅನುಕೂಲತೆಗಳು ಯಾವ ರೀತಿಯಾಗಿದೆ, ಗ್ರಹಗಳ ಪ್ರಭಾವ ಹೇಗಿದೆ ಅಂತ ಹೇಳಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಕ್ರಮೇಣ ಸ್ಥಿರತೆ, ಸಮತೋಲನ ಕಾಣುವಂಥದ್ದು. ಆರಂಭದಲ್ಲಿ ಆರ್ಥಿಕ ನಿರ್ಧಾರಗಳು ಯಶಸ್ವಿ ಕಾಣ್ತೀರಾ. ಮತ್ತು ಅಕ್ಟೋಬರ್ ನಂತರ ಗುರುವಿನ ಒಂದು ಅನುಕೂಲಕರ ಪ್ರಭಾವ ಆದಾಯ ಸಂಪನ್ಮೂಲಗಳಿಗೆ ಸ್ಥಿರವಾಗಿ ಕರ್ಕಾಟಕ ರಾಶಿಯವರಿಗಿರುತ್ತೆ. ಆದಾಯದ ಮೂಲಗಳು ಸ್ಥಿರವಾದರೆ ಕಾಲಾನಂತರದಲ್ಲಿ ಉಳಿತಾಯ ಹೆಚ್ಚಾಗುವಂಥದ್ದು. ಯಾವ ರೀತಿ ಅಂದರೆ ಹೊಸ ಒಪ್ಪಂದಗಳಾಗುವಂಥದ್ದು, ಹೂಡಿಕೆ ವಹಿವಾಟುಗಳಲ್ಲಿ ಅವಕಾಶಗಳಲ್ಲಿ ಉದ್ಯಮಿಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಚೆನ್ನಾಗಿರುತ್ತೆ. ಅಕ್ಟೋಬರ್ ನಂತರ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಸ್ಪಷ್ಟತೆ, ವಿಶ್ವಾಸ ಹೆಚ್ಚಾಗುತ್ತೆ.
ಮತ್ತು ಈ ವರ್ಷ ಆರ್ಥಿಕ ಶಿಸ್ತು ದೂರದೃಷ್ಟಿಯನ್ನು ಅಳವಡಿಸಿಕೊಳ್ಳಲು ನಿಮಗೆ ಒಂದು ಪ್ರೇರೇಪಣೆ ಆಗಿರುವಂಥ ವರ್ಷ ಆಗಿರುವಂಥದ್ದು. ಸರಿಯಾದ ಮಾರ್ಗದರ್ಶನದೊಂದಿಗೆ ಮಾತ್ರ ನಿಮಗೆ ಭೂಮಿ, ಆಸ್ತಿ ಅಥವಾ ಹೂಡಿಕೆಗಳಿಗೆ ಸಂಬಂಧಿಸಿದ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅದರಲ್ಲೂ ಹಣಕಾಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಅನಗತ್ಯ ವೆಚ್ಚ ಅಂದರೆ ಅನ್ನೆಸರಿ ಎಕ್ಸ್ಪೆನ್ಸಸ್ನ ಕಂಟ್ರೋಲ್ ಮಾಡಿ. ಈ ವರ್ಷ ನಿಮಗೆ ಆಸ್ತಿಗೆ ಸಂಬಂಧಿಸಿದ ವಿಷಯಗಳು ಸಹ ಪರಿಗಣಿಸಲ್ಪಡುತ್ತೆ ಮತ್ತು ಆಸ್ತಿ ಸಂಬಂಧಿತ ಕೆಲಸಗಳು ನಿಮಗೆ ಪ್ರಯೋಜನವನ್ನು ನೀಡುವಂಥದ್ದಾಗಿರುತ್ತೆ. ಗುರುಜಿ, ಇನ್ನು ಸಂಬಂಧಗಳ ವಿಚಾರದಲ್ಲಿ ಉತ್ತಮ ಫಲವನ್ನ ಈ ವರ್ಷ ಕರ್ಕಾಟಕ ರಾಶಿಯವರು ಎಷ್ಟು ಮಟ್ಟಿಗೆ ಪಡೆದುಕೊಳ್ತಾ ಇದ್ದಾರೆ? ನೋಡಿ, ರಾಶಿಯಲ್ಲೇ ಗುರು ಬರೋದ್ರಿಂದ ವೈವಾಹಿಕ ಜೀವನ ಈ ವರ್ಷ ಉತ್ತಮವಾಗಿರುತ್ತೆ. ಸಣ್ಣ ವಿಚಾರಗಳಲ್ಲಿ ಸಂಗಾತಿಯೊಂದಿಗೆ ಸ್ವಲ್ಪ ವಿವಾದ ಕಂಡು ಬಂದರೂ ಕೂಡ ಗುರುದೃಷ್ಟಿ ನಿಮಗೆ ಇದಾಗುತ್ತೆ. ಪ್ರತಿಯೊಂದರಲ್ಲೂ ಪ್ರೀತಿ ಜಾಸ್ತಿ ಇರುತ್ತೆ. ಮಕ್ಕಳಿಂದ, ವಿಶೇಷವಾಗಿ ಕರ್ಕಾಟಕ ರಾಶಿಯ ಮಕ್ಕಳಿಂದ ಗೌರವ ಹೆಚ್ಚಾಗಿರುವಂಥದ್ದು, ಗೌರವ ಸಿಗುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಆಕರ್ಷಣೆ ಹೆಚ್ಚಾಗುತ್ತೆ. ನೀವು ನಿಮ್ಮ ಮಕ್ಕಳೊಂದಿಗೆ ಅಮೂಲ್ಯವಾದ ಸಮಯವನ್ನು ಈ ವರ್ಷದಲ್ಲಿ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಇರುತ್ತೆ. ವೈವಾಹಿಕ ಜೀವನ ಮಧುರವಾಗಿಸಲು ನೀವು ಬಯಸಿದರೆ ಸ್ವಲ್ಪ ಕೆಲವು ವಿಚಾರಗಳನ್ನು ಕಾರ್ಯಗತಗೊಳಿಸಬೇಕು. ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ರೀತಿ ವಾದ ಮಾಡಬೇಡಿ. ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಅವರ ಅಗತ್ಯತೆಗಳನ್ನು ಪೂರೈಸಿ. ಯಾವುದೇ ರೀತಿಯ ವಿವಾದ ಅನ್ನದಿರ ಮಾತುಕತೆಯ ಮೂಲಕ ಒಂದು ಬಗೆಹರಿಸಿದರೆ ನಿಮ್ಮ ಜೀವನ ಸಂಗಾತಿಯನ್ನು ಅವಮಾನಿಸಬೇಡಿ. ವಿಶೇಷವಾಗಿ ಇದನ್ನೆಲ್ಲ ಪರಿಹಾರ ಮಾಡಿಕೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ವೈವಾಹಿಕ ಜೀವನ, ದಾಂಪತ್ಯ ಜೀವನ 2026ರಲ್ಲಿ ಚೆನ್ನಾಗಿರುತ್ತೆ. ಗುರುಜಿ, ಇನ್ನು ಸುಖ ದಾಂಪತ್ಯ ವಿಚಾರಕ್ಕೆ ಬರೋಣ. ಈ ವಿಚಾರದಲ್ಲಿ ಗ್ರಹಗತಿಗಳು ಯಾವ ರೀತಿಯಾಗಿದೆ, ಫಲಗಳು ಯಾವ ರೀತಿಯಾಗಿ ಸಿಗ್ತಾ ಇದೆ? ಪ್ರೀತಿ ಮತ್ತು ಕುಟುಂಬ ಜೀವನ, ಸುಖ ದಾಂಪತ್ಯದಲ್ಲಿ ಕರ್ಕಾಟಕ ರಾಶಿಯವರಿಗೆ 2026 ಉತ್ತಮ ವರ್ಷ. ಸಂಬಂಧಗಳು ಸಾಮರಸ್ಯದಿಂದ ಬೆಳೆಯುವಂಥದ್ದು, ಪರಸ್ಪರ ನಂಬಿಕೆ ಬಲಗೊಳ್ಳುತ್ತದೆ. ಸಂಪ್ರದಾಯಗಳು ಮತ್ತು ನಿಯಮಗಳನ್ನು ನೀವು ಸ್ವಲ್ಪ ಗಮನ ಹರಿಸಿ ನಿಮ್ಮ ಆಲೋಚನೆಗಳು ಮತ್ತು ನಡವಳಿಕೆ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುವಂಥದ್ದು. ಮತ್ತು ಈ ಜೂನ್ 2026ರಿಂದ ಗುರುವಿನ ಪ್ರಭಾವ ಇರೋದರಿಂದ ಇಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ನ್ಯಾಚುರಲ್ ಆಗಿ ಸಂತಾನ ಆಗುವಂಥ ಎಲ್ಲ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಆದರೆ ಅವರವರ ಜಾತಕದ ದಶಾಭುಕ್ತಿಗಳು, ಅವರವರ ಒಂದು ಗ್ರಹ ಗೋಚಾರ ಪರಿಸ್ಥಿತಿ ವಿಶ್ಲೇಷಣೆ ಮಾಡಿಸ್ಕೊಂಡು ಮುಂದುವರೆದ್ರೆ ಒಳ್ಳೆಯದು. ಕೊನೆಯದಾಗಿ ಗುರುಜಿ, ಯಾವೆಲ್ಲ ಯೋಗಗಳನ್ನು ಕರ್ಕಾಟಕ ರಾಶಿಯವರು ಈ ವರ್ಷ ಪಡೆದುಕೊಳ್ತಾ ಇದ್ದಾರೆ, ಹಾಗೆ ದೋಷಗಳು ಬಂದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಪರಿಹಾರ ಭಾಗವಾಗಿ? ಹಂಸಯೋಗದ ಒಂದು ಪೂರ್ಣ ಪ್ರಮಾಣದ ಗುರುವಿನಿಂದ ಯೋಗಗಳು ಬರುತ್ತೆ. ಇದರಲ್ಲಿ ಖಂಡಿತವಾಗಿ ಒಂದು ಕರ್ಕಾಟಕ ರಾಶಿಯವರಿಗೆ ಈ ಒಂದು ವಿಚಾರದಲ್ಲಿ ಸ್ವಂತ ವಾಹನ, ಮನೆ, ಶುಭ ಕಾರ್ಯ, ಸಂತಾನ, ಧನ ಇದೆಲ್ಲ ಜರುಗುವಂಥದ್ದು. ಸ್ವಲ್ಪ ದೋಷ ಅಂತ ಬಂದಾಗ ಗುರುವಿನಿಂದ ಯಾವುದೇ ರೀತಿಯಂಥ ಒಳ್ಳೆಯ ಯೋಗ ಬರುತ್ತೆ. ರಾಹುಕೇತು ದೋಷ ವರ್ಷದ ಅರ್ಧ ಭಾಗ ಬರುವಂಥದ್ದು. ಆದಷ್ಟು ಇದಕ್ಕೆ ಪರಿಹಾರ ಭಾಗವಾಗಿ ಉಮಾಮಹೇಶ್ವರ ಸ್ತೋತ್ರವನ್ನು ಜಪ ಮಾಡುವಂಥದ್ದು ಒಳ್ಳೆಯದು. ಮತ್ತು ಮನೀಷ ಪಂಚಕ ಅಂತ ಬರುತ್ತೆ, ಅದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಚಂದ್ರೋ ಮನಸೋ ಜಾತಃ ಅಂದಂಗೆ ಚಂದ್ರನ ಆಧಿಪತ್ಯ ಹೊಂದಿರುವಂಥ ಶಿವನ ಆರಾಧನೆ, ಚಂದ್ರ ಆಧಾರಿತವಾಗಿರುವಂಥದ್ದು. ಕರ್ಕಾಟಕ ರಾಶಿ ಅಧಿಪತಿನೇ ಚಂದ್ರ ಆಗಿರುವಂಥದ್ದು. ಚಂದ್ರನ ಒಂದು ವಿಚಾರದಲ್ಲಿ ಶಿವನ ಆರಾಧನೆ ಒಳ್ಳೆಯದು. ಶಿವ ಪಂಚಾಕ್ಷರಿ ಸ್ತೋತ್ರ ಅಥವಾ ಶಿವ ರಕ್ಷಕ ಸ್ತೋತ್ರವನ್ನು ಜಪ ಮಾಡುವಂಥದ್ದು ದಿನಾಲು ಒಳ್ಳೆಯದಾಗುತ್ತೆ. ಮತ್ತು ದುರ್ಗಾ ಮಾತೆಯ ಆರಾಧನೆ, ಅದರಲ್ಲೂ ವಿಶೇಷವಾಗಿ ತುಪ್ಪದ ದೀಪದ ಒಂದು ಆರಾಧನೆ ದುರ್ಗಾ ಮಾತೆಗೆ ರಾಹು ಕಾಲದಲ್ಲಿ, ಮಂಗಳವಾರ ಅಥವಾ ಶುಕ್ರವಾರ ರಾಹು ಕಾಲದಲ್ಲಿ ರಾಹುಕೇತುವಿನ ಸ್ತೋತ್ರಗಳನ್ನು ಹೇಳುವಂಥದ್ದು ಅಥವಾ ಕೇತು ಸ್ತೋತ್ರವನ್ನು ಗಣೇಶನ ದೇವಸ್ಥಾನದಲ್ಲಿ ಬುಧವಾರದತ್ತು ಮಾಡುವಂಥದ್ದು ಹೆಚ್ಚು ಅನುಕೂಲತೆ ಕರ್ಕಾಟಕ ರಾಶಿಯವರಿಗೆ ಸಿಗುವಂಥದ್ದು. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 2026 ಈ ವರ್ಷ ಏನೆಲ್ಲ ಪಡೆದುಕೊಳ್ತಾ ಇದ್ದಾರೆ, 8 ಅಂಶಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ, ಉದ್ಯೋಗ, ಸ್ವ-ಉದ್ಯೋಗ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಮತ್ತು ಪರಿಹಾರ ಭಾಗವಾಗಿ ಕೂಡ ಎಲ್ಲದನ್ನ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.